ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತವರು ನೆಲದಲ್ಲಿ ಡೆಲ್ಲಿ ವಿರುದ್ಧ ಸೆಣಸಲಿದೆ ಆರ್ಸಿಬಿ ಚಿನ್ನಸ್ವಾಮಿ. ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹೈ ವೋಲ್ಟೇಜ್ ಮ್ಯಾಚ್. ತವರು ನೆಲದಲ್ಲಿ ಡೆಲ್ಲಿ ವಿರುದ್ಧ ಸೆಣಸಲಿದೆ ಆರ್ಸಿಬಿ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹೈ ವೋಲ್ಟೇಜ್ ಮ್ಯಾಚ್. ಆರ್ಸಿಬಿ ಆಟಗಾರರಿಗೆ 5ನೇ ಜಯದ ಹಂಬಲ. ಚಿನ್ನಸ್ವಾಮಿಯಲ್ಲಿ 4ನೇ ಗೆಲುವನ್ನ ಸಾಧಿಸುವ ಗುರಿ ಹೊಂದಿದ್ದಾರೆ. ಇನ್ನು ಇಂದಿನ ಪಂದ್ಯವನ್ನ ಗೆದ್ದು ಅಗ್ರಸ್ಥಾನಕ್ಕೇರುವ ತವಕದಲ್ಲಿ ಆರ್ಸಿಬಿ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸುತ್ತ ಇವತ್ತು ಟೈಟ್ ಸೆಕ್ಯೂರಿಟಿಯನ್ನ ಮಾಡಲಾಗಿದೆ. ಎಲ್ಲಾ ಗೇಟ್ಗಳ ಬಳಿಯೂ ಕೂಡ ಪೊಲೀಸರು ಬಿಗಿ ಭದ್ರತೆಯನ್ನ ವಹಿಸಿದ್ದಾರೆ. ಅಕ್ರಮ ಟಿಕೆಟ್ ಮಾರಾಟದ ಮೇಲೂ ಕೂಡ ಪೊಲೀಸರು ಇಲ್ಲಿ ಕಣ್ಣು ಹಾಕಿದ್ದಾರೆ. ಇನ್ನು ಈಗಾಗಲೇ ಸ್ಟೇಡಿಯಂ ಬಳಿ ಸಾಕಷ್ಟು ಫ್ಯಾನ್ಸ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಇವತ್ತು ಡೆಲ್ಲಿ ವರ್ಸಸ್ ಆರ್ಸಿಬಿ ಮ್ಯಾಚ್ ಬೆಂಗಳೂರಿನಲ್ಲಿ ಹೈ ವೋಲ್ಟೇಜ್ ಮ್ಯಾಚ್ ಅಂತಾನೆ ಹೇಳ್ಬೋದು. ಈಗ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇಂದು ಆರ್ಸಿಬಿ ವರ್ಸಸ್ ಡಿಸಿ ಮ್ಯಾಚ್ ಇದೆ. ಇದೇ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಅಭಿಮಾನಿಗಳು ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿ ಬಂದಿದ್ದಾರೆ. ಆದ್ರೆ ಅವರೆಲ್ಲರಿಗೂ ಕೂಡ ಟಿಕೆಟ್ ಸಿಕ್ತಿಲ್ಲ ಅನ್ನೋದು ಪ್ರಸ್ತುತವಾದಂತಹ ಮಾಹಿತಿ. ನೀವು ಬಲಭಾಗದಲ್ಲಿ ನೋಡ್ತಾ ಹೋಗ್ಬೋದು ಯಾವ ರೀತಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇವತ್ತಿನ ಮ್ಯಾಚ್ಗೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಅಂತ. ಯಾವಾಗ ಒಂದು ಸ್ಟಾಂಪೇಡ್ ಅಥವಾ ಕಾಲ್ ತುಳಿತ ಆಯ್ತು ಅವಾಗಿನಿಂದಲೂ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯಗಳು ನಡೆಯುತ್ತೆ ಅಂತ ಅಂದ್ರೆ ಸಾಕಷ್ಟು ಬಿಗಿ ಭದ್ರತೆಯನ್ನ ಒದಗಿಸುವ ಎಲ್ಲ ಕೆಲಸಗಳು ಆಗ್ತಾ ಇದೆ. ಅದನ್ನ ಬೆಂಗಳೂರು ಸಿಟಿ ಪೊಲೀಸರು ಅದೇ ರೀತಿ ಕೆಸಿಎ ಆಡಳಿತ ಮಂಡಳಿ ಕೂಡ ಮಾಡ್ತಾ ಇದೆ. ಅದೇ ಒಂದು ಹಿನ್ನೆಲೆಯಲ್ಲಿ ಎಲ್ಲಾ ಕಡೆ ನೀವು ನೋಡಬಹುದು ನೋಟಿಸ್ ಬೋರ್ಡ್ ಆಗಿರ್ಬೋದು, ಅದೇ ರೀತಿ ಅದಕ್ಕಿಂತ ಹೆಚ್ಚಾಗಿ ಪೊಲೀಸ್ ಬಿಗಿ ಭದ್ರತೆ ಇಲ್ಲಿ ಇದೆ ಅಂತಾನೆ ಹೇಳ್ಬೋದು. ಇನ್ನುಳಿದಂತೆ ಸಾಕಷ್ಟು ಅಭಿಮಾನಿಗಳನ್ನ ನೀವು ನೋಡ್ತಾ ಹೋಗ್ಬೋದು. ಈ ಒಂದು ಅಭಿಮಾನಿಗಳು ಏನೋ ಈ ಒಂದು ಮ್ಯಾಚ್ ಅನ್ನ ನೋಡಬೇಕು ಎನ್ನುವ ನಿಟ್ಟಿನಲ್ಲಿ ಟಿಕೆಟ್ ಅನ್ನ ಖರೀದಿ ಮಾಡ್ಲಿಕ್ಕೆ ಬಂದಿದ್ದಾರೆ. ಆದ್ರೆ ಯಾವಾಗ ಆನ್ಲೈನ್ ನಲ್ಲಿ ಮಾತ್ರ ಟಿಕೆಟ್ ಸಿಗುತ್ತೆ, ಯಾವಾಗ ಆಫ್ಲೈನ್ ನಲ್ಲಿ ಟಿಕೆಟ್ ಸಿಗ್ತಾ ಇಲ್ಲ ಅನ್ನೋ ಮಾಹಿತಿ ಸಿಗುತ್ತೆ. ಸಾಕಷ್ಟು ನಿರಾಶಾದಾಯಕರಾಗಿದ್ದಾರೆ ಅಂತಾನೆ ಹೇಳ್ಬೋದು. ನಾನು ಮಾತಾಡಿಸ್ತಾ ಹೋಗ್ತೀನಿ. ಇಲ್ಲಿ ಒಬ್ರು ಅಭಿಮಾನಿ ಇದ್ದಾರೆ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಸುಧೀರ್ ಕುಪ್ಸದ. ನಾ ಬೆಳಗಾಂದಿಂದ ಬಂದಿರೋದು. ನಾ ಲಾಸ್ಟ್ 28 ಲಾಸ್ಟ್ 5th ಮೊನ್ನೆ ಬಂದಿರೋದು, ಇವತ್ತು ಬಂದಿರೋದು. ನನಗೆ ಆನ್ಲೈನ್ ಮೇಲೆ ಆಗ್ತಾ ಇಲ್ಲ. ನಾನು ನಿರಾಶಾಗಿದ್ದೀನಿ. 1975ದಿಂದ ನಾನು ಕಿಂಗ್ ಫಿಶರ್ ಬಿಯರು ಮತ್ತು ನಾ ಫ್ಯಾನ್. ನನಗೆ ಆಗ್ತಾ ಇಲ್ಲ. ಆನ್ಲೈನ್ ಮೇಲೆ ತಗೊಂಡ್ರು ಆಗ್ತಾ ಇಲ್ಲ. ಅದು ಎಲ್ಲ ದೊಡ್ಡ ವ್ಯಕ್ತಿಯವರಿಗೆ ಹೋಗ್ತಾ ಇದೆ. ನನಗೆ ಯಾಕೆ ಆಗ್ತಾ ಇಲ್ಲ? ಆನ್ಲೈನ್ ಮಾಡಿದ್ರೆ ಆಗ್ತಾ ಇಲ್ಲ. ಯಾಕೆ? ಅದೇ ಪ್ರಾಬ್ಲಮ್ ಅಲ್ಲ. ಟಿಕೆಟ್ ಜನಸಾಮಾನ್ಯರಿಗೆ ಎಲ್ಲರಿಗೂ ಟಿಕೆಟ್ ಕೊಡಬೇಕು. ಎಲ್ಲ ದೊಡ್ಡ ವ್ಯಕ್ತಿ ಕೊಟ್ಟರೆ ಪ್ರಾಬ್ಲಮ್ ಅಲ್ಲ. ಮತ್ತೊಬ್ಬ ಪುಟ್ಟ ಅಭಿಮಾನಿ ಇದ್ದಾರೆ, ಬನ್ನಿ ಅವ್ರ ಮಾತಾಡಿಸ್ತಾ ಹೋಗ್ತೇನೆ. ನಿನ್ನ ಹೆಸರೇನು? ಆರ್ಸಿಬಿ ಫ್ಯಾನಾ ನೀನು? ಆರ್ಸಿಬಿ ಯಾರಿಷ್ಟ ಆರ್ಸಿಬಿ ಟೀಮ್ ಅಲ್ಲಿ? ವಿರಾಟ್ ಕೊಹ್ಲಿ. ಅಫ್ಜಲ್ಪುರದಿಂದ ಬಂದಿವ್ರಿ, ಭೀಮಾತೀರ ರೀ. 3 ದಿವಸ ಐತ್ರಿ ಬಂದು ಇನ್ನೊಂದ್ಸಲ ವಿರಾಟ್ ಕೊಹ್ಲಿ ನೋಡ್ಬೇಕಂತ ಹೇಳ್ರಿ. ಟಿಕೆಟ್ ಸಿಗಲಿಗ್ರಿ. ಸೊ ಇದು ಅಭಿಮಾನಿಗಳ ಮಾತು ಅಂತಾನೆ ಹೇಳ್ಬೋದು. ಇನ್ನು ಈ ಬಲಭಾಗ ಅಥವಾ ಎಡಭಾಗದಲ್ಲಿ ನೋಡ್ತಾ ಹೋಗ್ಬೋದು ಯಾವ ರೀತಿ IPLಗೆ ಇವತ್ತಿನ ಮ್ಯಾಚ್ಗೆ ಭದ್ರತೆಯನ್ನ ಕೊಡ್ತಿದ್ದಾರೆ ಅಂತ. ಮತ್ತೊಂದು ವಿಚಾರ ಏನು, IPL ಟಿಕೆಟ್ಗಳು ಸಿಗ್ತಾ ಇಲ್ಲ ಎನ್ನುವ ಕೂಗು ಸಾಕಷ್ಟು ಜೋರಾಗಿ ಕೇಳಿ ಬರ್ತಾ ಇದೆ. ಆದ್ರೆ ಇವತ್ತಿನ ಈ ಒಂದು ವಿಚಾರದ ಬಗ್ಗೆ ನಾವು ಮಾತಾಡಬೇಕು ಅಂತ ಅಂದ್ರೆ ಖಂಡಿತವಾಗಿಯೂ IPL ನಲ್ಲಿ ನಡೀತಾ ಇರುವ ದಂಧೆಯ ಬಗ್ಗೆ ಹೇಳಲೇಬೇಕು. ಯಾಕಂದ್ರೆ KSCA ಆಡಳಿತ ಮಂಡಳಿಯ ಹತ್ತಿರವೇ ಇರುವ ಒಬ್ಬ ಹೋಟೆಲ್ ಉದ್ಯಮಿ ಚಂದ್ರಶೇಖರ್ ಎನ್ನುವ ವ್ಯಕ್ತಿಯ ಬಳಿ ಸುಮಾರು 181 ಟಿಕೆಟ್ಗಳು ಸಿಗುತ್ತೆ. ಅದು ಕೂಡ 15,000 ಬೆಲೆಯ ಆ ಎಲ್ಲ ಟಿಕೆಟ್ಗಳನ್ನ ಆತ 3,000 ರೂಪಾಯಿ ಹೆಚ್ಚಿನ ಬೆಲೆಗೆ ಅಕ್ರಮವಾಗಿ ಮಾರಾಟವನ್ನ ಮಾಡ್ತಾ ಇದ್ದಾನೆ. ಆತನನ್ನ CCB ಪೊಲೀಸರು ಬಂಧಿಸಿದ್ದಾರೆ. ಆತನು ಕೂಡ ಮತ್ತೊಬ್ಬ ವ್ಯಕ್ತಿಯ ಹೆಸರನ್ನ ಬಾಯ್ಬಿಟ್ಟಿದ್ದಾನೆ ಅಂತಾನೆ ಹೇಳ್ಬೋದು. ನಕಲಿ ವೆಬ್ಸೈಟ್ ಅಥವಾ ನಕಲಿ ಕಂಪನಿಗಳನ್ನ ಸೃಷ್ಟಿ ಮಾಡಿಕೊಂಡು ಆ ಕಂಪನಿಗಳ ಮುಖಾಂತರವಾಗಿ ಈ ಎಲ್ಲಾ ರೀತಿಯ ಟಿಕೆಟ್ಗಳನ್ನ ಆತ ಪಡೆದುಕೊಂಡು ಸೇಲ್ ಮಾಡ್ತಾ ಇದ್ದಾನೆ. ಸೊ ಈ ರೀತಿಯಾಗಿ ಈ ಒಂದು IPL ನಲ್ಲಿ ಅಕ್ರಮವಾದಂತಹ ದಂಧೆ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಒಂದು ರೀತಿಯಲ್ಲಿ ಯಾವುದೇ ರೀತಿಯ ಕಾಲ್ ತುಳಿತ ಆಗಬಾರದು, ಸ್ಟಾಂಪೇಡ್ ಆಗಬಾರದು ಎನ್ನುವ ಒಂದು ಉದ್ದೇಶದಿಂದ ಈ ರೀತಿಯ ಆನ್ಲೈನ್ ಟಿಕೆಟ್ಗಳಿಗೆ ಏನು ಗಮನವನ್ನು ಹರಿಸಿರೋದು KC ಆಗಿರ್ಬೋದು ಅಥವಾ ಏನು ಚಿನ್ನಸ್ವಾಮಿ ಸ್ಟೇಡಿಯಂನ ಆಡಳಿತ ಮಂಡಳಿ ಆಗಿರ್ಬೋದು. ಆದ್ರೆ ಇದೆಲ್ಲವೂ ಕೂಡ ಅಕ್ರಮವಾಗಿ ಹಣ ಮಾಡುವವರಿಗೆ ಒಂದು ವಾಮ ಮಾರ್ಗವಾಗಿ ಪರಿಣಮಿಸಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಸಾಕಷ್ಟು ರೀತಿಯ ಜನರು ಆನ್ಲೈನ್ ನಲ್ಲಿ ಟಿಕೆಟ್ ಅನ್ನ ಖರೀದಿ ಮಾಡಬೇಕು, ಮ್ಯಾಚ್ ಅನ್ನ ನೋಡಬೇಕು ಅಂತ ಅಂತಾರೆ. ಆದ್ರೆ ಅವರಿಗೆ ಮ್ಯಾಚ್ ನೋಡೋದಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಆನ್ಲೈನ್ ಟಿಕೆಟ್ ಅನ್ನ ಹೇಗೆ ಖರೀದಿ ಮಾಡಬೇಕು ಎನ್ನುವುದು ಕೂಡ ಅವರಿಗೆ ಗೊತ್ತಾಗ್ತಾ ಇಲ್ಲ ಅನ್ನೋದು ಸದ್ಯದ ಒಂದು ಮಾಹಿತಿ ಅಂತಾನೆ ಹೇಳಬೇಕು. ಅದರಲ್ಲೂ ಕೂಡ RCB ವರ್ಸಸ್ DC ಪಂದ್ಯ ಇವತ್ತಿದೆ. ಇವತ್ತಿಗೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ
4ನೇ ಪಂದ್ಯ ನಡೀತಾ ಇದೆ. 4 ಪಂದ್ಯಗಳ ಪೈಕಿ ಏನು RCB ತವರು ಪಂದ್ಯಗಳನ್ನ ಎಲ್ಲವನ್ನೂ ಕೂಡ ಗೆದ್ದಿದೆ ಅಂತಾನೆ ಹೇಳ್ಬೋದು. ಹೀಗಾಗಿ RCB ಸಾಕಷ್ಟು ಒಂದು ಶಿಸ್ತುಬದ್ಧ ಬೌಲಿಂಗ್, ಬ್ಯಾಟಿಂಗ್ ಅನ್ನ ಎಲ್ಲವನ್ನೂ ಕೂಡ ನಡೆಸ್ತಾ ಇದೆ. ಹೀಗಾಗಿ ಇವತ್ತಿನ RCB DC ಪಂದ್ಯವೂ ಕೂಡ RCB ಗೆಲ್ಲುವ ಹಾಟ್ ಫೇವರೇಟ್ ತಂಡ ಅಂತಾನೆ ಹೇಳ್ಬೋದು. ಸೊ ಇದು ಈ ಒಂದು ಪಂದ್ಯದ ಚಿನ್ನಸ್ವಾಮಿ ಸ್ಟೇಡಿಯಂನಿಂದ ಒಂದು ಗ್ರೌಂಡ್ ರಿಪೋರ್ಟ್. ಹೀಗಾಗಿ ಆಲ್ ದ ಬೆಸ್ಟ್ RCB ಅಂತ ಹೇಳ್ತಾ ಇದು ಇವತ್ತಿನ ಸುದ್ದಿ. ಕ್ಯಾಮರಾ ಪರ್ಸನ್ ರೂಪೇಶ್ ಜೊತೆ ಗಿರೀಶ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.